रेक्सफोर्ड इंग्लिश मीडियम स्कूल नियर जामिया मस्जिद बिस्वा कल एडमिशन के लिए दिए हुए नंबर पर कॉल कर सकते हैं। क्लासेस का आगाज 1 जुलाई 2025 से हो। डीएसएस तालुकाध्यक्ष महादेव गायकवाड़ द्वारा प्रेस वार्ता। दलित संघर्ष समिति डीएसएस के तालुकाध्यक्ष महादेव गायकवाड़ ने आज एक प्रेस वार्ता आयोजित की, जिसमें उन्होंने दलित समाज पर हो रहे अन्याय और भेदभाव पर कड़ा रोष व्यक्त किया। उन्होंने सरकार से तत्काल कार्यवाही की मांग करते हुए चेतावनी दी कि अगर समस्याओं की अनदेखी जारी रही तो संगठन उग्र आंदोलन करेगा। समिति सामाजिक न्याय के लिए पूरी तरह प्रतिबद्ध है। शादाब हाई स्कूल बसवा कल्याण में लड़कियों के लिए मुफ्त दाखिले। शादाब हाई स्कूल नियर जामिया मस्जिद काटेवाड़ी गली बिस्वा कल्याण। ಬಾಯ್ದಾಗ ಹೆಂಗ್ತದ ಬೈಗಳು ಬರ್ತಾವ ನೋಡ್ರಿ, ಹೆಂಗ್ತದ ಬೈಗಳು ಬರ್ತಾವ. ಏನ್ ಬಿ ಅಂತಾರ್ರಿ ಅವ್ರಿ ಅಂದ್ರೆ ನಿಮ್ಗೆ ನಿನ್ನಿಂದ ಅನ್ನ ಅದಕ್ಕೆ ಫ್ರೈ ಮಾಡ್ಕೊಡ್ತಾರ ಅವ್ರಿಗೆ ಏನ್ರಿ ಅಂತಂದ್ರೆ ಏನ್ ಬಿ ಇವತ್ತು ಎಷ್ಟು ದಿನ ಐತ್ರಿ, 5-6 ದಿನ ಐತ್ ನೋಡ್ರಿ. ಅದು ಒಂದ್ ಅವಲಕ್ಕಿ ಒಂದೇ ಕೊಳತಾರ್ರಿ, ಮತ್ ಇಷ್ಟು ಉಪ್ಪು ಹಾಕ್ಲತ್ತಾರ್ರಿ ಸರ್. ಅವ್ರಿಗೆ ಹೇಳದಂದ್ರೆ ಅದ್ರೊಳಗೆ ಅವ್ರಿಗೆ ಹಾಕ್ಲಾರಿ. ಮತ್ತೆ ಇವತ್ತೇನ್ರಿ ರೊಟ್ಟಿ ಬಿಲ್ಲ, ಚಪಾತಿ ಬಿಲ್ಲ, ಒಣ ಅನ್ನ ಬೇಳಿ, ಸಂಡೇನು ಚಿಕನ್ ಇಲ್ಲ. ಆಮ್ಯಾಗ ಒಂದ್ಸಲ ಕೊಟ್ಟಿಲ್ರಿ ಸರ್, ಒಂದು ಸಲ ಕೊಟ್ಟಿಲ್ರಿ 9ನೇದಾಗ. ಮತ್ತ 10ನೇದಾಗ ಬಿ ಕೊಟ್ಟಿಲ್ರಿ. ಒಂದ್ಸಲ ಹಾಕಿ HM ಟೀಚರ್ ಬಂದ್ರಿ ಕಡಿಂದ್ರಿ, ಅವಾಗೆ 2 ಸಲ ಹಾಕ್ಯಾರ್ರಿ. ಆಯ್ತು ಅದ್ರ ಮುಂದೆ ಹಾಕಿಲ್ರಿ. ಮತ್ತೆ 9ನೇದಾಗ್ರಿ ಒಟ್ಟು ಹಾಕಿಲ್ರಿ. ಮತ್ತ ಹಣ್ಣ ವಂಡಿ ಅವು ಏನ್ ಕೊಡಲ್ರಿ. ಒಟ್ಟು ಏನ್ ಫೆಸಿಲಿಟಿ ಕೊಡಲ್ಲ. ನೀವ್ ಏನ್ರ ಕೇಳಕ್ ಹೋದ್ರ ವಂಕಾಟಿಂಕ ಹೊಲ್ಸೊಲ್ಸ್ ಬೈತಾರ. ನಿಮ್ಗೆ ಹೆಂಗ ಬೈತಾರ್ರಿ ಸರ್? ಏನಂತ ಬೈತಾರ ಹೇಳಿ, ಸ್ವಲ್ಪ ಹೇಳು. ಹೆಂಗ್ ಬೈತಾರ? ಬಂದಾಗ ಆಕಿ ಮಾಯನ್ ನಿನ್ ಪೇರೆಂಟ್ಸ್ ಬಂದ್ರಿ, ಆಕಿ ಇಷ್ಟೇ ಅಂದ್ರಿ. ಆಕಿ ಮೋಟರ್ ಇಲ್ರಿ ಸರ್, ಸ್ವಲ್ಪ ತಡ ಮೋಟರ್ ಬಂದ್ ಮಾಡಿ ಚಾವಿನ ಹಾಕ್ತಾರ್ರಿ. ಒಂದ್ ಅರ್ಧ ಗಂಟೆ ಬಿ ಇರಲ್ರಿ. ರಂಡ್ಯಾರೆ ಬುಸ್ಡ್ಯಾರೆ ನಿಮಗ ಜಲ್ದಿ ಸ್ನಾನ ಮಾಡಕ್ ಬರಲ್ಲ. ನಮ್ಮ ಮಮ್ಮಿ ಪಪ್ಪ ಬಿ ಬೈದಿಲ್ರಿ, ಅಂತ ಬೈಗಳು ಅವು ಬೈತಾರ್ರಿ ನಮಗ್ರಿ. ನಿಂಗಲ್ಲ ಮತ್ತ ಮಮ್ಮಿ ಪಪ್ಪ ನಿಮಗೇನ್ ಕಲ್ಸಿಲ್ಲ, ಹೊಸ ಮಂದಿಗೆ ಬೈತಾರ್ರಿ. ನಾವೇನ್ರಿ ಹೇಳ್ದಂದ್ರೆ ನಿಮಗ್ ಇಲ್ಲಿ ಚುಗ್ಲಿ ಮಾಡಕ್ ಕಲ್ಸ್ಯಾರ, ನಿಮ್ಮ ಅವ್ವಪ್ಪ ಏನ್ ಕಲ್ಸಿಲ್ಲ, ಹಿಂಗ ಏನೇನೋ ಬೈತಾರ್ರಿ. ಮತ್ ಯಾರಿಗ್ರಿ ಹೇಳ್ದಂದ್ರೆ ಅವ್ರು ಹೊಡೆದ್ರಿಲ್ರಿ, ನಮಗ್ ಬೈತಾರ್ರಿ. ನಮ್ ಪೇರೆಂಟ್ಸ್ ಮುಂದೆ ಏನೇನೋ ಬೈತಾರ್ರಿ. ನಮ್ ಪೇರೆಂಟ್ಸ್ ಅಂದ್ರೆ ನಮಗೆ ಬೈತಾರ್ರಿ. ನಾಟಕ ಮಾಡ್ತಾರ ಅಂತ ಅಂತಾರ್ರಿ. ಯಾಕಲ್ಲ ನಾನು ಇದು ಮಾತಾಡ್ತೀನಿ ತಗೋಣ. ಖರೆ ಸರ್ ನೀ ಎಷ್ಟನೇ ಕ್ಲಾಸ್ ಈಗ? ನಾ 10ನೇ ರೀ ಸರ್. ಹೆಸರು ನಿಂದು? शीतल। नाइन न्यूज लाइव मीडिया चैनल की ओर से सुधाकर सूर्यवंशी की आवाज बसवा कल्याण बीदर महाजनता के साथ इस एपिसोड में, जैसा कि दलित संघर्ष समिति अम्बेडकरवाद डीएसएस के तालुका अध्यक्ष डायनामिक श्री महादेव गायकवाड़ जी अभी हमारे BK9 न्यूज लाइव मीडिया से लाइव आ रहे हैं। उन्होंने एक खुलासा कर रहे हैं, उन्होंने हमारे को फोन कॉल करके बुलाया है। अभी हम ये न्यूज के जरिए उन्होंने लाइव आ रहे हैं। देखते रहिए BK9 न्यूज लाइव मीडिया चैनल, हर कदम हर वक्त भ्रष्टाचार के खिलाफ। ನಾನು ಮಹಾದೇವ್ ಗಾಯಕ್ವಾಡ ಬಸವ ಕಲ್ಯಾಣ ತಾಲೂಕಾ DSS ಅಂಬೇಡ್ಕರ್ ತಾಲೂಕು ಅಧ್ಯಕ್ಷನಾಗಿದ್ದು, ನಾನೇನಂತಂತಂದರೆ ಮೊನ್ನೆ ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದಲ್ಲಿರುವ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಬಾಲಕಿಯರ ವಸತಿ ನಿಲಯಕ್ಕೆ ಹೋಗಿ ಭೇಟಿ ಮಾಡಿದಾಗೆ ಅಲ್ಲಿ ಇರುವ ಮಕ್ಕಳು ಏನಂತಂದ್ರೆ ವಿದ್ಯಾರ್ಥಿಗಳು 8ನೇ ಮತ್ತು 9ನೆಯ ಒಟ್ಟು ವಿದ್ಯಾರ್ಥಿಗಳು 100 ವಿದ್ಯಾರ್ಥಿಗಳು ಇರ್ತಾರೆ. ಇವರಂತರ ಬಹಳಷ್ಟು ಗರೀಬ್ ಜನರಾಗಿರ್ತಾರೆ. ಇವ್ರಿಗೆ ಏನಂತಂದ್ರೆ ಇವರಿಗೆ ಕೆಲ ಮಕ್ಕಳಿಗೆ ತಾಯ್ತನ ಇರೋದಿಲ್ಲ. ಬಹಳಷ್ಟು ಏನಂತಂದ್ರೆ ಭಾಳ ಗರೀಬ್ ಜನ ಇರ್ತಾರೆ. ಇವ್ರು ಏನಂತಂದ್ರೆ ಇಲ್ಲಿ ಈ ಹಾಸ್ಟೆಲ್ ಏನಪ್ಪ ಅಂತಂದ್ರೆ ಇಲ್ಲಿ ಉಳಿದು ಏನಂತಂದ್ರೆ ಒಂದು ವ್ಯಾಸಂಗ ಇದು ವಿದ್ಯಾಭ್ಯಾಸದಿಂದ ಕಲಿತುಕೊಂಡು ಹೋಗುತ್ತಿದ್ದಾರೆ. ಇವ್ರಿಗೆ ಏನಂತಂದ್ರೆ ಈ ಹಾಸ್ಟೆಲ್ನ ವಾರ್ಡನಾಗಿದೆ ಹುಷಾರಣೆ ಏನಂತಂದ್ರೆ ಇವ್ರ ಮೇಲೆ ಬಹಳಷ್ಟು ಶೋಷಣೆ ಮಾಡ್ತಿದ್ದಾರೆ. ಇವರು ಸರ್ಕಾರದಿಂದ ಬರುವ ಮೂಲ ಸೌಕರ್ಯ ಯಾವ ರೀತಿ ಏನಂತಂದ್ರೆ ಬಂದಿರುವ ಮೂಲ ಸೌಕರ್ಯ ಇವರು ಕೊಡ್ತಿಲ್ಲ. ಒಟ್ಟಾರೆ ಏನಂತಂದ್ರೆ ಇವರು ವಿದ್ಯಾರ್ಥಿಗಳ ಮಾತಾಡಿ ವಿಡಿಯೋ ಕೂಡ ನನ್ನ ಹತ್ರ ಇದೆ. ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಇವರು ಏನಾದರೂ ಕೇಳಿದರೆ ವಿದ್ಯಾರ್ಥಿಗಳ ಅವಾಜ್ ಶಬ್ದಗಳಿಂದ ಬೈಯೋದು, ಹೊಡೆಯೋದು, ಬಹಳಷ್ಟು ಏನಂತ ಶೋಷಣೆ ಮಾಡುತ್ತಿದ್ದಾರೆ. ಇವ್ರಿಗೆ ಏನಂತಂದ್ರೆ ಈ ಹಾಸ್ಟೆಲ್ದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಂತಂದ್ರೆ ಇದಕ್ಕೆ ಅನುದಾನ ಬಿಡುಗಡೆ ಆಗ್ತದ. ಈ ಒಂದು ಚಾಟ್ ಮುಖಾಂತರ ಏನು ಇವರಿಗೆ ಒದಗಿಸ್ಕೊಡ್ಬೇಕು, ಊಟ, ಆಮೇಲೆ ದವಸ ಧಾನ್ಯಗಳು, ಆಮೇಲೆ ಆಹಾರ, ಚಿಕನು, ಏನು ಈ ರೀತಿ ಎಲ್ಲ ವ್ಯವಸ್ಥೆ ಯಾವ ರೀತಿ ಒಂದು ಮೂಲ ಸೌಕರ್ಯ ಇವರಿಗೆ ಕೊಡ್ತಿಲ್ಲ. ಇವ್ರು ಏನಂತಂದ್ರೆ ಮಕ್ಕಳಿಗೆ ಬರೀ ಅನ್ನ ಮತ್ತು ಸಾರು ಕೊಟ್ಟು ಏನಂತಂದ್ರೆ ಎಲ್ಲ ಬಂದಿರೋ ಬಜೆಟ್ಗಳೇನಂತಂದ್ರೆ ದುರುಪಯೋಗ ಪಡಿಸಿಕೊಂಡು ಏನಂತ ತನ್ನ ಸ್ವಾಧೀನಗೋಸ್ಕರ ಬಳಸ್ಕೊಂಡು ಹೋಗುತ್ತಿದ್ದಾರೆ. ಅದೇ ರೀತಿ ಇವರಿಗೆ ಏನಂತಂದ್ರೆ ಪ್ರತಿದಿನ ಪ್ರತಿ ಮಗುವಿಗೆ 150 ಮಿಲಿಲೀಟರ್ ಹಾಲು, ಬಾದಾಮಿ ಪುಡಿ 10 ಗ್ರಾಮು,
ಮುಂಜಾನೆ ಕೊಡುವ ಏನಂತಂದ್ರೆ ಇವರಿಗೆ ಇಷ್ಟು ಕೊಡಬೇಕು. ತದನಂತರ ಬೆಳಗಿನ ತಿಂಡಿಯಲ್ಲಿ ಪಲಾವು, ದೋಸೆ, ಆಮೇಲೆ ವಿವಿಧ ತರಕಾರಿಗಳು ಒಳಗೊಂಡ ಪಲಾವು, ಇಡ್ಲಿ, ವಡೆ, ಪೂರಿ, ಸಾರು, ಚೌಚೌ ಭಾತು, ಆಮೇಲೆ ಒಗರಣ್ಣ, ವಿವಿಧ ತರಕಾರಿಗಳು ಕೂಡಿದೆ ಅಂತಂದ್ರೆ ಈ ರೀತಿಯ ಮುಂಜಾನೆ ಅನ್ನ ಕೊಡುವುದಿದೆ. ರಾಜ್ಯದಲ್ಲಿ ಏನಂತಂದ್ರೆ ಇವರಿಗೆ ಚಪಾತಿ, ರೊಟ್ಟಿ, ರಾಗಿ ಮುದ್ದೆ, ಅನ್ನ ಸಾರು, ಮಾಂಸ ಈ ರೀತಿ ಕೂಡ ವ್ಯವಸ್ಥೆ ಇದೆ. ತದನಂತರ ಏನಂತಂದ್ರೆ ಮಧ್ಯಾಹ್ನಕ್ಕೆ ಬಂದರೆ ಮಕ್ಕಳಿಗೆ ಹಾಲು, ಕಾಫಿ, ಮೊಳಕೆ ಮೂಡಿದೇನಂತಂದ್ರೆ ದವಸ ಧಾನ್ಯಗಳು, ರಾಗಿ ಗಂಜಿ, ಚೂಡ, ಅವಲಕ್ಕಿ ಚೂಡುವ ಕೊಡೋದಿದೆ. ರಾತ್ರಿ ಸಮಯಕ್ಕೆ ಏನು ಮತ್ತೇನಂತಂದರೆ ಚಪಾತಿ, ರೊಟ್ಟಿ, ಅನ್ನ, ರಾಗಿ ಮುದ್ದೆ, ರೊಟ್ಟಿ ಇರತ್ತಂದ್ರೆ ವ್ಯವಸ್ಥೆ ಇದೆ. ಆದರೆ ಈಸ್ಟ್ ಏನು ವ್ಯವಸ್ಥೆ ಇದೆ, ಏನು ಚಾಟ್ ಇದೆ, ಚಾಟ್ ಮುಖಾಂತರ ಮಕ್ಕಳಿಗೆ ಕೇಳಿದರೆ ಬರೀ ಏನು ಕೊಡ್ತಾ ಇಲ್ಲ. ಮುಂಜಾನೆ ಹೊತ್ತಿಗೆ ಏನಂತಂದ್ರೆ ನಿನ್ನೆ ಉಳಿದಿದ್ದ ಅನ್ನದ ಏನಂತಂದ್ರೆ ಅದಕ್ಕೆ ಫ್ರೈ ಮಾಡಿ ಕೊಡ್ತಿದ್ದಾರೆ. ತದನಂತರ ಬರೀ ಪ್ರತಿದಿನ ಮಕ್ಕಳಿಗೆ ಏನಂತಂದ್ರೆ ಬರೀ ಅನ್ನ ಸಾರು ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಏನಂತಂದ್ರೆ ಮೇಲಧಿಕಾರಿಗಳನ್ನು ಇವರ ಮೇಗೆ ಏನಂತಂದ್ರೆ ಇದು ಗಮನ ಹರಿಸಿ ಇದಕ್ಕೆ ಸೂಕ್ತ ಕ್ರಮಕ್ಕೆ ಕೈಗೊಳ್ಳಬೇಕು. ಉಷಾರಣಿಯವರು ಮೇಗೆ ಇವ್ರು ಏನಂತಂದ್ರೆ ಉಷಾರಣಿಯವರು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಬಾಲಕಿಯರ ವಸತಿ ನಿಲಯದ ಹಾಸ್ಟೆಲ್ ವಾರ್ಡನ್ ಆಗಿರ್ತಾರೆ. ಇವರ ಮೇಲೆ ಏನಂತಂದ್ರೆ BO ಸರ್ ಅವರು ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಇವರ ಮೇಲೆ ಕಠಿಣವಾದ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ನಾವು ನಮ್ಮ ಬಸವ ಕಲ್ಯಾಣದ DS ಸಂಘಟನೆಯ ವತಿಯಿಂದ ಬರುವ 7 ದಿವಸ ಒಳಗೆ ಏನಂತಂದ್ರೆ ತಮ್ಮ ಆಫೀಸ್ ಎದುರುಗಡೆ ಧರಣಿ ಕೊಂಡಲಾಗುವುದು ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ತಮಗೆ ತಿಳಿಸುತ್ತೇನೆ. ಜೈ ಭೀಮ್. तो जैसा कि ये थे अम्बेडकरवाद DSS दलित संघर्ष समिति के जो बसव कल्याण के शिक्षण अधिकारी है BO जी को भी उन्होंने सूचना दी है, अगर आप एक्शन नहीं लेते तो हमारे DSS दलित संघर्ष समिति अम्बेडकरवाद की ओर से हम धरने आंदोलन करेंगे बोल के BO ऑफिस के सामने उन्होंने चेतावनी दी है। क्या ये एक्शन हो पाएगा? ये महाभारत कब तक चलेगा? क्या बच्चों को, पिछड़ों को, दलितों को न्याय मिल पाएगा? क्या ऐसी लापरवाही होती रहेगी? ऐसी सनसनी खबरों के लिए देखते रहिए BK9 न्यूज लाइव मीडिया चैनल। सुधाकर सूर्यवंशी की आवाज, बसव कल्याण महाजनता के साथ।